ನಮಸ್ಕಾರ. ವಿಶ್ವವಾಣಿ ಟಿವಿಯ IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ ಮಠ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಗೆದ್ದು ಬೀಗಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಅದು ಕೂಡ ನಮ್ಮ ಸಾಂಪ್ರದಾಯಿಕ ಎದುರಾಳಿ ಅಂತ ಇದ್ದ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ. ಹೌದು, ಇವತ್ತು ಒಂದು ಹೈ ವೋಲ್ಟೇಜ್ ಕಾದಾಟ ನಡೆದಿತ್ತು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಹಾಗಾಗಿ ಈ ಮ್ಯಾಚ್ಗೆ ಸಂಬಂಧಪಟ್ಟ ಟಾಪ್ 3 ಇಂಟ್ರೆಸ್ಟಿಂಗ್ ಸುದ್ದಿಗಳಿದೆ. ಅದಕ್ಕಿಂತಲೂ ಮುಂಚಿತವಾಗಿ ಇವತ್ತಿನ ಪಂದ್ಯದ ಒಂದು ಹೈಲೈಟ್ಸ್ ಪಾಯಿಂಟ್ಸ್ಗಳನ್ನ ತಿಳ್ಕೊಂಡು ಬರೋಣ. ನಂತರ ಟಾಪ್ 3 ಇಂಟ್ರೆಸ್ಟಿಂಗ್ ಸುದ್ದಿಗಳು ಏನಿದೆ ಎಂಬುದನ್ನು ನಂತರ ನೋಡೋಣ. ಇವತ್ತಿನ ಪಂದ್ಯ ಬಹಳಷ್ಟು ರಣರೋಚಕವಾಗಿತ್ತು. ನಾನು ಕೂಡ ಸ್ಟೇಡಿಯಂ ಬಳಿ ಹೋಗಿದ್ದೆ, ಅಲ್ಲಿನ ಅಭಿಮಾನಿಗಳನ್ನ ಮಾತನಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೆ. ಹಾಗಾಗಿ ಇವತ್ತಿನ ಪಂದ್ಯ ಬಹಳ ಕುತೂಹಲವನ್ನ ಕೆರಳಿಸಿತು. ಬಹುತೇಕ ಅಭಿಮಾನಿಗಳು ಕೂಡ ಇವತ್ತು RCB ಗೆದ್ದೇ ಗೆಲ್ಲುತ್ತೆ, CSK ಹ್ಯಾಟ್ರಿಕ್ ಸೋಲನ್ನು ಅನುಭವಿಸುತ್ತೆ ಎನ್ನುವಂತಹ ಮಾತುಗಳನ್ನು ಕೂಡ ಅಲ್ಲಿ ನಡೆದಿರತಕ್ಕಂಥ ಅನೇಕ ಅಪಾರ ಅಭಿಮಾನಿಗಳು ಕೂಡ ಹೇಳಿದ್ರು. ಅದರಂತೆ ಇವತ್ತು RCB ತಂಡ ಚಿನ್ನಸ್ವಾಮಿಯಲ್ಲಿ ರನ್ ಮಳೆಯನ್ನ ಹರಿಸಿ ಗೆಲುವನ್ನ ತನ್ನದಾಗಿಸಿಕೊಂಡಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದಂತ RCB ತಂಡಕ್ಕೆ ಉತ್ತಮವಾಗಿರ್ತಕ್ಕಂಥ ಆರಂಭವನ್ನು ತಂದುಕೊಡಲು ಪ್ರಯತ್ನ ಮಾಡಿದ್ರು ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ. ಆದರೆ ಒಂದು ಬಿಗ್ ಇನ್ನಿಂಗ್ಸ್ ಕಟ್ಟಲು ಸಾಧ್ಯವಾಗಲಿಲ್ಲ. ವಿರಾಟ್ ಕೊಹ್ಲಿ 28 ರನ್ಗಳಿಗೆ ಔಟ್ ಆಗ್ತಾರೆ. ತದನಂತರದಲ್ಲಿ ದೇವದತ್ ಪಡಿಕ್ಕಲ್ ಮತ್ತು ಫಿಲ್ ಸಾಲ್ಟ್ ಅವರು ಒಂದು ಬಿಗ್ ಇನ್ನಿಂಗ್ಸ್ ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ. ಫಿಲ್ ಸಾಲ್ಟ್ ಬೌಂಡರಿ ಸಿಕ್ಸರ್ಗಳನ್ನ ಸಿಡಿಸಿ ಒಂದು ತಂಡಕ್ಕೆ ಉತ್ತಮವಾಗಿರ್ತಕ್ಕಂಥ ಸ್ಕೋರ್ ಅನ್ನ ತಂದು ಕೊಡ್ತಾರೆ. ಆದರೆ ತದನಂತರದಲ್ಲಿ ಫಿಲ್ ಸಾಲ್ಟ್ ಅವರು ಕೂಡ ಔಟ್ ಆಗ್ತಾರೆ. ನಂತರ ಜಾಯ್ನ್ ಆಗಿದ್ದು ರಜತ್ ಪಟಿದಾರ್. ಚಿನ್ನಸ್ವಾಮಿಯಲ್ಲಿ ಒಂದು ರಜತೋತ್ಸವ ಎಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಬೌಂಡರಿ ಸಿಕ್ಸರ್ ಅನ್ನ ಸಿಡಿಸ್ತಾರೆ ರಜತ್ ಪಟಿದಾರ್. ಮತ್ತೊಂದು ಕಡೆ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು ಕೂಡ ಅರ್ಧಶತಕವನ್ನ ಬಾರಿಸ್ತಾರೆ. ಅವರು ಕೂಡ ಮೊದಲ ಪಂದ್ಯದಲ್ಲಿ ಇರತಕ್ಕಂತಹ ಫಾರ್ಮ್ ಅನ್ನ ಕಂಟಿನ್ಯೂ ಮಾಡಿ ಈ ಪಂದ್ಯದಲ್ಲಿ ಕೂಡ 50 ರನ್ ಅನ್ನು ಬಾರಿಸ್ತಾರೆ, ಅರ್ಧಶತಕವನ್ನ ಬಾರಿಸ್ತಾರೆ. ವೀಕ್ಷಕರೇ, ದೇವದತ್ ಪಡಿಕ್ಕಲ್ ಅವರು ಔಟ್ ಆದ ನಂತರ ಇಡೀ ಚಿನ್ನಸ್ವಾಮಿಯಲ್ಲಿ ಒಂದು ದೊಡ್ಡ ಬಿಗ್ ಇನ್ನಿಂಗ್ಸ್ ಕಟ್ಟಿದ್ದು ಟೀಮ್ ಡೇವಿಡ್. ಹಾಗಾಗಿ ಇಲ್ಲಿಂದ ನಾವು ಟಾಪ್ 3 ಇಂಟ್ರೆಸ್ಟಿಂಗ್ ಸುದ್ದಿಗಳು ಏನಾಯಿತು ಎಂಬುದರ ಬಗ್ಗೆ ನೋಡ್ಕೊಂಡು ಬರೋಣ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣ ಇವತ್ತು ಬೌಂಡರಿ ಸಿಕ್ಸರ್ಗಳ ಮಳೆಗೆ ಸಾಕ್ಷಿ ಆಯಿತು. ಅದರಲ್ಲೂ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದ ಸ್ಫೋಟಕ ದಾಂಡಿಗ ಟೀಮ್ ಡೇವಿಡ್ CSK ಬೌಲರ್ಗಳು ಮೈದಾನದಲ್ಲಿ ಅಳುವಂತೆ ಮಾಡಿಬಿಟ್ರು. ಡೇವಿಡ್ ಸುನಾಮಿಗೆ ಸಿಲುಕಿದ CSK ಬೌಲರ್ಗಳು ದಿಕ್ಕೆ ತೋಚದಂತವರಾಗಿ ಡೇವಿಡ್ ಬಾರಿಸುವ ಸಿಕ್ಸರ್ಗಳನ್ನ ಮೂಕ ವಿಸ್ಮಿತರಾಗಿ ನಿಂತು ನೋಡಿದ್ರು. ದೇವದತ್ ಪಡಿಕ್ಕಲ್ ಔಟ್ ಆದ ನಂತರ ಅಂಗಳಕ್ಕಿಳಿದ ಡೇವಿಡ್ ಬಂದವರೇ ಟಾಪ್ ಗೇರ್ನಲ್ಲಿ ಬ್ಯಾಟಿಂಗ್ ಶುರು ಮಾಡಿದ್ರು. ನೋಡುತ್ತಿದ್ದಂತೆ ಸ್ಕೋರ್ ಬೋರ್ಡ್ನ ವೇಗವನ್ನ ಹೆಚ್ಚಿಸಿದ್ರು ಟೀಮ್ ಡೇವಿಡ್. 15ನೇ ಓವರ್ನಲ್ಲಿ ಬ್ಯಾಟಿಂಗ್ಗೆ ಬಂದ ಡೇವಿಡ್ 17ನೇ ಓವರ್ನಿಂದ ಸಿಕ್ಸರ್ಗಳ ಮಳೆಯನ್ನ ಸುರಿಸಲು ಶುರು ಮಾಡಿದ್ರು. ಈ ಓವರ್ನ 3, 4 ಮತ್ತು 5ನೇ ಎಸೆತಗಳಲ್ಲಿ ಸತತ 3 ಸಿಕ್ಸರ್ಗಳನ್ನ ಬಾರಿಸಿದ್ರು. ಹೀಗಾಗಿ ಈ ಓವರ್ನಲ್ಲಿ 21 ರನ್ಗಳು ಬಂದು 18ನೇ ಓವರ್ನಲ್ಲೂ ಅವರ ಬ್ಯಾಟ್ನಿಂದ ಒಂದು ಬೌಂಡರಿ ಹಾಗೂ ಸಿಕ್ಸರ್ ಬಂತು. ವೀಕ್ಷಕರೇ, 19ನೇ ಓವರ್ನಲ್ಲಿ ಉಗ್ರ ರೂಪ ತಾಳಿದ ಡೇವಿಡ್ ಓವರ್ನ 5 ಎಸೆತಗಳನ್ನ ಬೌಂಡರಿ ಗಟ್ಟಿದ್ರು. ಇದರಲ್ಲಿ 1 ಬೌಂಡರಿ ಹಾಗೂ 4 ಸಿಕ್ಸರ್ಗಳು ಸೇರಿದ್ದು. ಹೀಗಾಗಿ ಈ ಓವರ್ನಲ್ಲಿ 30 ರನ್ಗಳು ಬಂದವು. ಹಾಗೆ ಅರ್ಧಶತಕವನ್ನು ಕೂಡ ಪೂರೈಸಿದ್ರು ಡೇವಿಡ್. ತಮ್ಮ ಇನ್ನಿಂಗ್ಸ್ನಲ್ಲಿ 25 ಎಸೆತಗಳನ್ನು ಎದುರಿಸಿದ ಡೇವಿಡ್ 3 ಬೌಂಡರಿ ಹಾಗೂ 8 ಸಿಕ್ಸರ್, ಬರೋಬ್ಬರಿ 8 ಸಿಕ್ಸರ್ ಸಹಿತ 70 ರನ್ ಚಚ್ಚಿದ್ರು ಟೀಮ್ ಡೇವಿಡ್. ಇದು ಒಂಥರ RCBಯ ಬ್ಯಾಟಿಂಗ್ಗೆ ದೊಡ್ಡ ಬಲವನ್ನು ತಂದುಕೊಡ್ತು. ಇನ್ನು ಟಾಪ್ 2 ಇಂಟ್ರೆಸ್ಟಿಂಗ್ ಸುದ್ದಿ ಏನಂತಂದ್ರೆ, IPL ನಲ್ಲಿ ವಿರಾಟ್ ಕೊಹ್ಲಿ ಈಗಾಗಲೇ ಅನೇಕ ದಾಖಲೆಯನ್ನ ಬರೆದಿದ್ದಾರೆ, ತಮಗೆಲ್ಲ ಗೊತ್ತು. ಇದೀಗ ಅವರ IPL ದಾಖಲೆಗಳ ಸಾಲಿಗೆ ಮತ್ತೊಂದು ದಾಖಲೆ ಸೇರ್ಪಡೆಯಾಗಿದೆ. ಭಾನುವಾರ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರತಕ್ಕಂಥ ಇವತ್ತಿನ ಪಂದ್ಯದಲ್ಲಿ ಚೆನ್ನೈ ವಿರುದ್ಧ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಬ್ಯಾಟ್ ಅನ್ನು ಮಾಡಿದ್ರು ಕೊಹ್ಲಿ. 18 ಎಸೆತಗಳಲ್ಲಿ ಕೇವಲ 18 ಎಸೆತಗಳಲ್ಲಿ 28 ರನ್ ಗಳಿಸಿ ಅನ್ಶುಲ್ ಕಾಂಬೋಜ್ಗೆ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಇದು ಕೂಡ ಬಹಳಷ್ಟು ನಿರಾಸೆಯಾಗುತ್ತೆ ಅಭಿಮಾನಿಗಳಿಗೆ. ಇದರ ಹೊರತಾಗಿಯೂ ಕೊಹ್ಲಿ ಮುಂಬೈ ಇಂಡಿಯನ್ಸ್ನ ಮಾಜಿ ನಾಯಕ ರೋಹಿತ್ ಶರ್ಮಾ ಅವರ ದೊಡ್ಡ ದಾಖಲೆಯನ್ನ ಮುರಿದು ಹಾಕಿದ್ರು. IPL ಟೂರ್ನಿಯಲ್ಲಿ ಏಕೈಕ ತಂಡದ ವಿರುದ್ಧ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟ್ಸ್ಮನ್ ಎಂಬ ದಾಖಲೆಯನ್ನ ರನ್ ಮಷಿನ್ ವಿರಾಟ್ ಕೊಹ್ಲಿ ಬರೆದ್ರು. ಕೊಹ್ಲಿ CSK ಎದುರು ಆಡಿರ್ತಕ್ಕಂತಹ 36ನೇ ಇನ್ನಿಂಗ್ಸ್ ಅಲ್ಲಿ 1170 ರನ್ಗಳನ್ನು ಬಾರಿಸಿದ್ರು. ಆ ಮೂಲಕ ಕೋಲ್ಕತ್ತಾ ನೈಟ್ ರೈಡರ್ಸ್ ಎದುರು 1161 ರನ್ ಗಳಿಸಿದ್ದ ಹಿಟ್ ಮ್ಯಾನ್ ರೋಹಿತ್ ಶರ್ಮಾರನ್ನ RCBಯ ಮಾಜಿ ನಾಯಕ ಹಿಂದಿಕ್ಕಿದ್ದಾರೆ.
ಇನ್ನು ಟಾಪ್ 3 ಇಂಟ್ರೆಸ್ಟಿಂಗ್ ಸುದ್ದಿ ಏನಂತಂದ್ರೆ ಇದು ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಸಂಬಂಧಪಟ್ಟದ್ದು. ಸ್ನಾಯು ಸೆಳೆತದಿಂದ ಬಳಲ್ತಾ ಇರುವ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಐಕಾನ್ ಎಂದೇ ಮಹೇಂದ್ರ ಸಿಂಗ್ ಧೋನಿ ಅವರು ಈಗಾಗಲೇ 2 IPL ಪಂದ್ಯಗಳಿಗೆ ಅಲಭ್ಯರಾಗಿದ್ದು ತಮಗೆಲ್ಲ ಗೊತ್ತೇ ಇದೆ. RCB ವಿರುದ್ಧದ ಪಂದ್ಯದಲ್ಲೂ ಧೋನಿ ಗೈರಾದ್ರು. 16 ವರ್ಷಗಳಲ್ಲಿ ಮೊದಲ ಬಾರಿಗೆ RCB ವಿರುದ್ಧದ ಪಂದ್ಯದಿಂದ ಧೋನಿ ಹೊರಗಿಳಿದ್ರು. 2010ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧದ IPL ಪಂದ್ಯದಲ್ಲಿ MS ಧೋನಿ ಕೊನೆಯ ಬಾರಿಗೆ ಗೈರು ಹಾಜರಾಗಿದ್ದರು. ಅಂದು ಧೋನಿ ಅನುಪಸ್ಥಿತಿಯಲ್ಲಿ ಸುರೇಶ್ ರೈನಾ ಹಂಗಾಮಿ ನಾಯಕರಾಗಿದ್ದರು. ಆ ಪಂದ್ಯದಲ್ಲಿ ಪಾರ್ಥಿವ್ ಪಟೇಲ್ ವಿಕೆಟ್ ಕೀಪರ್ ಆಗಿದ್ದರು. IPLನಲ್ಲಿ ಧೋನಿ ಮತ್ತೊಮ್ಮೆ RCB ವಿರುದ್ಧದ ಪಂದ್ಯವನ್ನು ತಪ್ಪಿಸಿಕೊಂಡು 16 ವರ್ಷಗಳಾಯಿತು. ಹಾಗಾಗಿ ಇವತ್ತಿನ ಪಂದ್ಯ ಮಹೇಂದ್ರ ಸಿಂಗ್ ಧೋನಿ ಅವರು ಇರದೇ ಇರುವುದು ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಒಂದು ಹಿನ್ನಡೆ ಆಯ್ತು ಅಂತ ಹೇಳ್ಬೋದು. ಒಟ್ಟಾರೆಯಾಗಿ RCB 250 ರನ್ಗಳ ಒಂದು ಟಾರ್ಗೆಟ್ ಅನ್ನು ನೀಡಿತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ. ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ನ ಆರಂಭಿಕ ಬ್ಯಾಟ್ಸ್ಮನ್ಗಳು ವೈಫಲ್ಯದಿಂದ ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಹ್ಯಾಟ್ರಿಕ್ ಸೋಲನ್ನು ಅನುಭವಿಸಬೇಕಾಯಿತು. ನಾಯಕರಾಗಿರ್ತಕ್ಕಂಥ ಋತುರಾಜ್ ಗಾಯಕ್ವಾಡ್ ಅವರು ಮತ್ತು ಬಹಳಷ್ಟು ಭರವಸೆಯನ್ನು ಇಟ್ಟಿರ್ತಕ್ಕಂತಹ ಸಂಜು ಸ್ಯಾಮ್ಸನ್ ಅವರು ಮತ್ತು ಆಯುಷ್ ಮಾತ್ರೆ ಅವರು, ಶಿವಮ್ ದೂಬೆ ಅವರು, ಹೀಗೆ ಯಾವುದೇ ಒಬ್ಬ ಆಟಗಾರರಿಂದ ಬಿಗ್ ಇನ್ನಿಂಗ್ಸ್ ಬರಲಿಲ್ಲ. ಹಾಗಾಗಿ ಇವತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಸೋಲನ್ನು ಅನುಭವಿಸಬೇಕಾಯಿತು. ಮತ್ತೊಮ್ಮೆ RCB ತಂಡ ತನ್ನ ಅದೇ ಆಗಿರ್ತಕ್ಕಂಥ ಹಳೆಯ ಫಾರ್ಮ್ ಅನ್ನು ಮುಂದುವರಿಸಿತು. ತವರಿನ ಅಂಗಳದಲ್ಲಿ ಅಪಾರ ಸಂಖ್ಯೆಯ ಅಭಿಮಾನಿಗಳು ಸೇರಿರ್ತಕ್ಕಂತಹ ಕ್ರೀಡಾಂಗಣದಲ್ಲಿ ಇವತ್ತು ನಮ್ಮ CSK ತಂಡವನ್ನು ಬಗ್ಗು ಬಡಿದು ಮತ್ತೊಮ್ಮೆ ಅಂಕಪಟ್ಟಿಯಲ್ಲಿ ಮೇಲೇರಿದೆ. ಮತ್ತೆ ಮುಂದೆ ಬರ್ತೇನೆ ಮತ್ತಷ್ಟು ಸುದ್ದಿಗಳೊಂದಿಗೆ. ಇದಾಗಿತ್ತು ಇವತ್ತಿನ IPL ಧಮಾಕದ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.